ರೆಡಿ ಆಗಿತ್ತು. ಶಿಸ್ತಾಗಿ ಬ್ಯಾಟಿಂಗ್ ಮಾಡಿ ಹಂಗೆ ನಾವು ಜಾತ್ರೆ ಕಡೆಗೆ ಹೊಂಟಿಬಿಟ್ಟು ನೋಡಿ. ಅಡಿಗೆ ನೀ ಆಸರಣ್ಣ, ಬಿಸಿಲು ಮಳೆ ಅನದೆ ದುಡುದೋ ಬಸವಣ್ಣ. Hi guys, welcome to my second Nila. ಇವತ್ತು ನಾವು ಎಲ್ಲಿಗೆ ಹೊರಟಿವಪ್ಪ ಅಂದ್ರೆ ನಾವಿವತ್ತು ಬೆಳಿಗ್ಗೆ ಬೇಗ ಎದ್ದು ಮಸ್ತಾಗಿ ರೆಡಿಯಾಗಿ ಶಿಸ್ತಾಗಿ ಬ್ಯಾಟ್ ಬೀಸಿ ನಮ್ಮ ಹೊಂಡಾರಿನ ಹೊರಗೆ ತೆಗೆದು ನಾವು ಹೊಂಟಿ ನೋಡಿಕ ಶ್ರೀ ಗುಳ್ಳೆ ಗಾದಿಲಿಂಗೇಶ್ವರ ತಾತನವರ ಜಾತ್ರಾ ಮಹೋತ್ಸವ. ಬಹಳಷ್ಟು ಜನಸಂಖ್ಯೆಯಿಂದ ಕೂಡಿದ ಆ ಜಾತ್ರೆಯಲ್ಲಿ ನಮ್ಮ ದೋಸ್ತರ ಆಲ್ರೆಡಿ ಹೋಗಿ ನಿಂತುಬಿಟ್ಟಿದ್ದಾರೆ. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಂಗೆ ನಮ್ಮ ದೋಸ್ತರು ಕಾಮಿಡಿ ಮಾಡಿ ಮಸ್ತಾಗಿ ಊಟ ರೆಡಿ ಆಗಿತ್ತು. ಶಿಸ್ತಾಗಿ ಬ್ಯಾಟಿಂಗ್ ಮಾಡಿ ಹಂಗೆ ನಾವು ಜಾತ್ರೆ ಕಡೆಗೆ ಹೊಂಟಿಬಿಟ್ಟು ನೋಡಿಪ್ಪ. ಹಂಗೆ ಜಾತ್ರೆಯಲ್ಲಿ ತಿರುಗಾಡಬೇಕಾದ್ರೆ ಕೊಬ್ಬಿನ ಹಾಲು ಕಾಣ್ತಿ ಎಲ್ಲ ದೋಸ್ತರು ಸೇರಿ ಕೊಬ್ಬಿನ ಹಾಲು ಕುಡಿದು ಮಸ್ತಾಗಿ ಹೊಂಟಿದ್ವಿ ನೋಡ್ರಿ. ನಮ್ಮ ದೋಸ್ತ ದುಡ್ಡು ಕೊಟ್ಟು ಹೊಂಟೇ ಬಿಟ್ಟಿವಿ. ಆಯ್ತು. ಆಮೇಲೆ ಹಂಗೆ ಹೋಗ್ಬೇಕಾದ್ರೆ ಎತ್ತುಗಳ ಸಂತೆ ಕಾಣ್ತಿ. ಆ ಎತ್ತುಗಳ ಸಂತೆಯಲ್ಲಿ ಒಂದು ನಾಡು ನೆನಪು. ರೈತನ ಬಾಳಿಗೆ ನೀ ಆಸರಣ್ಣ, ಬಿಸಿಲು ಮಳೆ ಅನದೆ ದುಡುದೋ ಬಸವಣ್ಣ. ನಮ್ಮ ಬಾಸ್ ಅಭಿನಯ ಚಕ್ರವರ್ತಿ ಬಾದ್ಶಾಹ್. ಅನೇಕ ಜನಸಂಖ್ಯೆಯಲ್ಲಿ ತುಂಬಿದ ಈ ಜಾತ್ರೆ ಬಹಳ ಅದ್ದೂರಿಯಾಗಿ ಜರುಗುತ್ತಿದ್ದರು. ಇನ್ನೇನು ಹೋಗ್ಬೇಕಂತ ಅನ್ಕೊಂಡಷ್ಟರಲ್ಲಿ ನಮ್ಮ ಹುಡುಗ ಅದನ್ನು ನೋಡಿ ಏನೋ ತಗೋಬೇಕಂತ ನಿಲ್ಲಿಸ್ಬಿಟ್ಟ. ಹಂಗೆ ಬರ್ಬೇಕಾದ್ರೆ ನಮ್ಮ ದೋಸ್ತ ಅಲ್ಲಿ ಏನು ನೋಡಿದ, ಅದು ನೋಡಿ ಏನೋ ತಗೊಂಡಂದ ಅದು ತಗೊಂಡು ಕಾಸು ಮತ್ತೆ ಹೊಟ್ಟೆ ಇಟ್ಕೊಂಡು ಇದನ್ನೆಲ್ಲ ವಾಪಸ್ ಹೋಗ್ಬೇಕಾದ್ರೆ ಐಸ್ ಕ್ರೀಮ್ ಒಂದು ಫೋಟೋ ತಗೊಂಡು ಮಾಡ್ಬಿಟ್ಟು ಎಲ್ಲ ಮುಗಿಸಿ ನಮ್ಮ ಊರಿನ ಕೈನ ಪಯಣ ಸಾಗಿಸ್ಬೇಕಾದ್ರೆ ಆದರೆ ನಮ್ಮ ದೋಸ್ತ ಈ ಗಾಡಿನ ಇನ್ನೇನು ಅವನು ಊರಿಗೆ ಹೋಗ್ತಾನಂತಂದು ಬಾಯಿ ತನಕ ಹೋದಿಲ್ಲ. ಆದ್ರೆ ಅವನು ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.